ಸೊ ಹಲೋ ಎವ್ರಿವನ್, ನಾನು ಕಾರ್ತಿಕ್ ಸೈಲಂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ಟಾಪಿಕ್ ಆಗಿ ಬಂದೇನೆ. ನಮ್ಮ ಫೋಟೋಸಿಂಥೆಸಿಸ್ ಇನ್ ಹೈಯರ್ ಪ್ಲಾಂಟ್ಸ್ ಚಾಪ್ಟರ್ನ ಕೆಮಿಆಸ್ಮೋಟಿಕ್ ಹೈಪೋಥೆಸಿಸ್ನ ಬಗ್ಗೆ ಇವತ್ತು ನಾವು ಸ್ಟಡಿ ಮಾಡೋಣ. ಸೊ ಈ ಟಾಪಿಕ್ಗೆ ಹೋಗೋದಕ್ಕಿಂತ ಮುಂಚೆ ಪ್ರತಿ ವಿಡಿಯೋದಲ್ಲೂ ನಾನು ನಿಮಗೆ ರಿಮೈಂಡ್ ಮಾಡ್ತಾ ಇರ್ತೇನೆ, ನೀಟ್ ರಿಲೇಟೆಡ್ ಟಾಪಿಕ್ ವಿಡಿಯೋಸ್ಗಳು ಎವ್ರಿ ಡೇ ನಮ್ಮ ಚಾನಲ್ ಅಪ್ಲೋಡ್ ಆಗ್ತಾ ಇರುತ್ತೆ. ವಿಡಿಯೋಸ್ಗಳು ರೆಗ್ಯುಲರ್ಲಿ ಸಿಗ್ತಾ ಇರಲಿ ಅಂತ ಹೇಳ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನಾವು ಪಾಠ ಮಾಡುವಂಥ ಸ್ಲೈಡ್ಸ್ಗಳು ನಿಮ್ಗೆ ಬೇಕು ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಸೆಕ್ಷನಲ್ಲಿ ನಮ್ಮ ವಾಟ್ಸಪ್ ಕಮ್ಯುನಿಟಿ ಚಾನಲ್ ಲಿಂಕ್ ಇರುತ್ತೆ. ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ, ಕಮ್ಯುನಿಟಿ ಚಾನಲ್ಗೆ ಹೋಗಿ ನಮ್ಮ ಸ್ಲೈಡ್ಸ್ಗಳನ್ನೆಲ್ಲ ಆಕ್ಸೆಸ್ ಮಾಡ್ಕೊಬಹುದು. ಓಕೆನಾ? ಸೊ ಹಾಗಿದ್ರೆ ನಮ್ಮ ಕೆಮಿಆಸ್ಮೋಟಿಕ್ ಹೈಪೋಥೆಸಿಸ್ ನ ಕಾನ್ಸೆಪ್ಟ್ ಅನ್ನು ನಾವು ಸ್ಟಾರ್ಟ್ ಮಾಡೋಣ. ಈ ಕಾನ್ಸೆಪ್ಟ್ ಅನ್ನು ನಾನು ಆದಷ್ಟು ಸಿಂಪಲ್ ಆಗಿ ನಿಮಗೆ ಹೇಳ್ಕೊಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಅದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಕೆಮಿಆಸ್ಮೋಟಿಕ್ ಹೈಪೋಥೆಸಿಸ್ ಅಂದ್ರೆ ಏನು ಅಥವಾ ಅದು ಏನನ್ನ ಎಕ್ಸ್ಪ್ಲೈನ್ ಮಾಡುತ್ತೆ ಅಂತ ಹೇಳಿದ್ರೆ, ಕ್ಲೋರೋಪ್ಲಾಸ್ಟ್ ಅಲ್ಲಿ ATP ಸಿಂಥಸಿಸ್ನ ಮೆಕ್ಯಾನಿಸಮ್ ಅನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ ನಮ್ಮ ಕೆಮಿಆಸ್ಮೋಟಿಕ್ ಹೈಪೋಥೆಸಿಸ್ ಅನ್ನುವಂಥದ್ದು. ಓಕೆನಾ? ಸೊ ಕೆಮಿಆಸ್ಮೋಟಿಕ್ ಹೈಪೋಥೆಸಿಸ್ ಅನ್ನುವಂಥದ್ದು ಎಕ್ಸ್ಪ್ಲೇನ್ಸ್ ದ ಮೆಕ್ಯಾನಿಸಮ್ ಆಫ್ ATP ಸಿಂಥಸಿಸ್ ಇನ್ ಕ್ಲೋರೋಪ್ಲಾಸ್ಟ್. ಓಕೆನಾ? ಸೊ ಈ ರೀತಿ ATP ಸಿಂಥಸಿಸ್ ನಡಿಬೇಕು ಅಂತ ಹೇಳಿದ್ರೆ ರೆಸ್ಪಿರೇಷನಲ್ ನಡೆಯೋ ರೀತಿಯಲ್ಲೇ ಫೋಟೋಸಿಂಥಸಿಸ್ ಅಲ್ಲೂ ಸಹ ಒಂದು ಪ್ರೋಟೋನ್ ಗ್ರೇಡಿಯಂಟ್ ಫಾರ್ಮೇಷನ್ ಆಗಬೇಕು. ಒಂದು ಪ್ರೋಟಾನ್ನ ಗ್ರೇಡಿಯಂಟ್ ಅನ್ನುವಂಥದ್ದು ಅಕ್ರಾಸ್ ದ ಥೈಲಕಾಯ್ಡ್ ಮೆಂಬ್ರೇನ್ ಅಲ್ಲಿ ಫಾರ್ಮೇಷನ್ ಆಗಬೇಕು. ಓಕೆನಾ? ಸೊ ಈಸ್ ಲಿಂಕ್ಡ್ ಟು ದ ಡೆವಲಪ್ಮೆಂಟ್ ಆಫ್ ಪ್ರೋಟಾನ್ ಗ್ರೇಡಿಯಂಟ್ ಅಕ್ರಾಸ್ ದ ಮೆಂಬ್ರೇನ್ ಆಫ್ ಥೈಲಕಾಯ್ಡ್ ಅಲ್ಲಿ. ಓಕೆ, ಸೊ ಥೈಲಕಾಯ್ಡ್ ಮೆಂಬ್ರೇನ್ನ ಒಳಗಡೆ ಮತ್ತು ಹೊರಗಡೆ ನಾವು ಕಂಪೇರ್ ಮಾಡಿದಾಗ ಒಂದು ಪ್ರೋಟಾನ್ ಗ್ರೇಡಿಯಂಟ್ ಫಾರ್ಮೇಷನ್ ಆಗಬೇಕು. ಸರಿ, ಸೊ ಹಾಗಿದ್ರೆ ಇದನ್ನು ಥೈಲಕಾಯ್ಡ್ ಮೆಂಬ್ರೇನ್ ಅಂತ ಅನ್ಕೊಳ್ಳಿ. ಓಕೆ, ಸೊ ಥೈಲಕಾಯ್ಡ್ ಮೆಂಬ್ರೇನ್ ಒಳಗಡೆ ನಮಗೆ H+ಗಳು ಪ್ರೋಟಾನ್ಸ್ ಅನ್ನುವಂಥದ್ದು ಬೇಸಿಕಲಿ ಪ್ರೋಟಾನ್ಸ್ ಅನ್ನುವಂಥದ್ದು H+ಗಳು ಬರಬೇಕು ಅಂತ ಹೇಳ್ಕೊಂಡು H+. ಈ ಥೈಲಕಾಯ್ಡ್ ಮೆಂಬ್ರೇನ್ ಏನಿದೆಯಲ್ಲ, ಇದನ್ನು ನಾವು ಥೈಲಕಾಯ್ಡ್ ಮೆಂಬ್ರೇನ್ ಅಂತ ಅನ್ಕೊಳ್ಳೋಣ. ಥೈಲಕಾಯ್ಡ್ ಮೆಂಬ್ರೇನ್. ಓಕೆನಾ? ಥೈಲಕಾಯ್ಡ್ ಮೆಂಬ್ರೇನ್. ಈ ಥೈಲಕಾಯ್ಡ್ ಮೆಂಬ್ರೇನ್ನಲ್ಲಿ ಒಳಗಡೆ ಇರುವಂಥ ಸ್ಪೇಸನ್ನು ನಾವು ಲುಮೆನ್ ಅಂತ ಕರಿಬೋದು. ಒಳಗಡೆ ಇರೋ ಸ್ಪೇಸನ್ನು ನಾವು ಲುಮೆನ್ ಅಂತ ಕರಿಬೋದು. ಓಕೆನಾ? ಲುಮೆನ್ ಅಂತ ಕರಿಬೋದು ಒಳಗಡೆ ಇರೋ ಸ್ಪೇಸನ್ನು. ಹೊರಗಡೆ ಇರೋ ಸ್ಪೇಸನ್ನು, ಥೈಲಕಾಯ್ಡ್ ಮೆಂಬ್ರೇನ್ನ ಹೊರಗಡೆ ಇರೋ ಸ್ಪೇಸನ್ನು ಸ್ಟ್ರೋಮಾ ಅಂತ ಕರೆಯೋಣ. ಈ ಸ್ಟ್ರೋಮಾ ಮತ್ತು ಲುಮೆನ್ನ ನಡುವೆ ಒಂದು ಮೆಂಬ್ರೇನ್ ಇದೆಯಲ್ಲ, ಆ ಮೆಂಬ್ರೇನೇ ಥೈಲಕಾಯ್ಡ್ ಮೆಂಬ್ರೇನ್ ಆಗುತ್ತೆ ಅಲ್ವಾ? ಈ ಮೆಂಬ್ರೇನ್ ಅಕ್ರಾಸ್ ಅಲ್ಲಿ ಎರಡೂ ಬದಿಯಲ್ಲೂ ನಾವು ನೋಡಿದಾಗ ಪ್ರೋಟಾನ್ ಒಂದು ಗ್ರೇಡಿಯಂಟ್ ಫಾರ್ಮೇಷನ್ ಆಗಬೇಕು. ಒಂದು ಕಡೆ ಹೈ ಕಾನ್ಸಂಟ್ರೇಷನ್ ಇರಬೇಕು, ಇನ್ನೊಂದು ಕಡೆ ಲೋ ಕಾನ್ಸಂಟ್ರೇಷನ್ ಇರಬೇಕು ಪ್ರೋಟಾನ್ಸ್ಗಳದ್ದು. ಓಕೆನಾ? ಸೊ ಲುಮೆನ್ನ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರೋಟಾನ್ಗಳು ಅನ್ನುವಂಥದ್ದು ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆನಾ? ಲುಮೆನ್ನ ಕೇಸಲ್ಲಿ. ಸ್ಟ್ರೋಮಾದಲ್ಲಿ ಪ್ರೋಟಾನ್ಸ್ಗಳು ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಓಕೆ, ಸ್ಟ್ರೋಮಾದಲ್ಲಿ ಪ್ರೋಟಾನ್ಸ್ಗಳು ಒಂದು ಸ್ವಲ್ಪ ಕಡಿಮೆ ಇರುತ್ತೆ ಕಂಪೇರ್ ಟು ಲುಮೆನ್. ಸೊ ಅಕ್ರಾಸ್ ದ ಮೆಂಬ್ರೇನ್, ಥೈಲಕಾಯ್ಡ್ ಮೆಂಬ್ರೇನ್ನ ಎರಡೂ ಕಡೆ ಲುಮೆನ್ನ ಮತ್ತು ಸ್ಟ್ರೋಮೆನ್ನ ಕಡೆ ನಾವು ಒಬ್ಸರ್ವ್ ಮಾಡಿದಾಗ ಒಂದು ಕಡೆ ಪ್ರೋಟಾನ್ನ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ, ಇನ್ನೊಂದು ಕಡೆ ಪ್ರೋಟಾನ್ಗಳು ಕಡಿಮೆ ಇದೆ. ಇವಾಗ ಒಂದು ಪ್ರೋಟಾನ್ ಗ್ರೇಡಿಯಂಟ್ ಫಾರ್ಮೇಷನ್ ಆಗಿದೆ ಅಕ್ರಾಸ್ ದ ಮೆಂಬ್ರೇನ್ ಅಲ್ವಾ? ಸೊ ಬಟ್ ಈ ಪ್ರೋಟಾನ್ ಗ್ರೇಡಿಯಂಟ್ ಅನ್ನು ನಾವು ಒಬ್ಸರ್ವ್ ಮಾಡಿದಾಗ ನಮ್ಗೆ ಏನರ್ಥ ಆಗುತ್ತೆ, ಲುಮೆನ್ನ ಒಳಗಡೆ ಪ್ರೋಟಾನ್ ಜಾಸ್ತಿ ಇದೆ, ಅಕ್ಯುಮುಲೇಷನ್ ಆಫ್ ಪ್ರೋಟಾನ್ ನಡೀತಿದೆ ಲುಮೆನ್ನ ಒಳಗಡೆ. ಸ್ಟ್ರೋಮಾದಲ್ಲಿ ಪ್ರೋಟಾನ್ ಅನ್ನುವಂಥದ್ದು ಕಡಿಮೆ ಇದೆ. ಸೊ ಫಸ್ಟ್ಗೆ ಈ ಸ್ಟ್ರೋಮಾ ಅನ್ನುವಂಥದ್ದು ಲುಮೆನಲ್ಲಿ ಪ್ರೋಟಾನ್ ಅಕ್ಯುಮುಲೇಷನ್ ನಡೆಯುತ್ತೆ is towards the inside of the member that is inside of the membrane that is lumen. ಲುಮೆನ್ನ ಒಳಗಡೆ ಪ್ರೋಟಾನ್ ಅಕ್ಯುಮುಲೇಷನ್ ನಡೀತಾ ಇದೆ. ಇನ್ನು ರೆಸ್ಪಿರೇಷನ್ ಕೇಸಲ್ಲ ಆದರೆ ಇದು ಕ್ಲೋರೋಪ್ಲಾಸ್ಟ್ ಅಲ್ಲಿ ನಡೆಯುವಂಥದ್ದು. ರೆಸ್ಪಿರೇಷನ್ ಕೇಸಲ್ಲಿ, ಮೈಟೋಕಾಂಡ್ರಿಯಾದ ಕೇಸಲ್ಲಿ ಏನು ನಡೆಯುತ್ತೆ ಅಂತ ಹೇಳಿದ್ರೆ ಪ್ರೋಟಾನ್ ಅಲ್ಲೂ ಸಹ ಅಕ್ಯುಮುಲೇಟ್ ಆಗುತ್ತೆ, ಬಟ್ ಇಂಟರ್ ಮೆಂಬ್ರೇನ್ ಸ್ಪೇಸ್ ಆಫ್ ದ ಮೈಟೋಕಾಂಡ್ರಿಯಾದಲ್ಲಿ ವೆನ್ ಎಲೆಕ್ಟ್ರಾನ್ ಮೂವ್ ಥ್ರೂ ದ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ETS. ಓಕೆನಾ? ಸರಿ, ಸೊ ನಾವಿವಾಗ ನೋಡ್ತಿರುವಂಥದ್ದು ಕ್ಲೋರೋಪ್ಲಾಸ್ಟ್ಗಳಲ್ಲಿ ಏನು ನಡೆಯುತ್ತೆ ಅಂತ ಬೇಸಿಕಲಿ. ಓಕೆನಾ? ಸೊ ಇಲ್ಲಿವರೆಗೂ ನಮ್ಗೆ ಏನು ಅರ್ಥ ಆಗಿದೆ, ನಮ್ಮ ಕೆಮಿಆಸ್ಮೋಟಿಕ್ ಹೈಪೋಥೆಸಿಸ್ ಅಂತ ಹೇಳಿದ್ರೆ ATP ಸಿಂಥಸಿಸ್ ಕ್ಲೋರೋಪ್ಲಾಸ್ಟಲ್ಲಿ ATP ಸಿಂಥಸಿಸ್ ಅನ್ನು ನಡೆಯುವಂಥ ಮೆಕ್ಯಾನಿಸಮ್ ಅನ್ನು ನಾವು ಅರ್ಥ ಮಾಡ್ಕೊಳ್ಳೋದೆ ಕೆಮಿಆಸ್ಮೋಟಿಕ್ ಹೈಪೋಥೆಸಿಸ್. ಇದರಲ್ಲಿ ಫಸ್ಟಿಗೆ ನಮಗೊಂದು ಪ್ರೋಟಾನ್ ಗ್ರೇಡಿಯಂಟ್ ಫಾರ್ಮೇಷನ್ ಆಗಬೇಕು ಅಕ್ರಾಸ್ ದ ಮೆಂಬ್ರೇನ್. ಆ ಮೆಂಬ್ರೇನ್ ಯಾವುದು? ನಮ್ಮ ಥೈಲಕಾಯ್ಡ್ ಮೆಂಬ್ರೇನ್. ಥೈಲಕಾಯ್ಡ್ ಮೆಂಬ್ರೇನ್. ಓಕೆನಾ? ಇದೆ ಥೈಲಕಾಯ್ಡ್ ಮೆಂಬ್ರೇನು. ಈ ಮೆಂಬ್ರೇನ್ನಲ್ಲಿ ಒಳಗಡೆ ಇರೋ ಸ್ಪೇಸನ್ನು ನಾವೇನಂತ ಕರಿತೀವಿ? ಲುಮೆನ್ ಅಂತ ಕರಿತೀವಿ. ಹೊರಗಡೆ ಇರೋ ಸ್ಪೇಸನ್ನು ನಾವು ಸ್ಟ್ರೋಮಾ ಅಂತ ಕರೆಯೋಣ. ಲುಮೆನ್ನಲ್ಲಿ ಪ್ರೋಟಾನ್ಗಳು ಜಾಸ್ತಿ ಇರುತ್ತೆ, ಸ್ಟ್ರೋಮಾದಲ್ಲಿ ಪ್ರೋಟಾನ್ಗಳು ಕಡಿಮೆ ಇರುತ್ತೆ. ಓಕೆನಾ? ಸೊ ಈ ರೀತಿ ಪ್ರೋಟಾನ್ಗಳು ಲುಮೆನ್ನಿಂದ ಸ್ಟ್ರೋಮಾಗೆ ಪಾಸ್ ಆದಾಗ ಜಾಸ್ತಿ ಕಾನ್ಸಂಟ್ರೇಷನ್ ಲುಮೆನಲ್ಲಿದೆ, ಲುಮೆನಿಂದ ಸ್ಟ್ರೋಮಾಗೆ ಪಾಸ್ ಆದಾಗ ಎಸೆನ್ಷಿಯಲಿ ಏನಾಗುತ್ತೆ, ATPಯ ಸಿಂಥಸಿಸ್ ನಡೆಯುತ್ತೆ. H+ ಅನ್ನುವಂಥದ್ದು ಲುಮೆನಿಂದ ಸ್ಟ್ರೋಮಾಗೆ ಪಾಸ್ ಆದಾಗ ನಮಗೆ ATPಯ ಪ್ರೊಡಕ್ಷನ್ ಆಗುತ್ತೆ, ATP ಸಿಂಥಸಿಸ್ ಆಗುತ್ತೆ. ಓಕೆನಾ? ಸೊ ಇದನ್ನೇ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗುವಂಥದ್ದು. ಓಕೆ, ಸರಿ. ಸೊ ಹಾಗಿದ್ರೆ ಇನ್ನೂ ಒಂದು ಸ್ವಲ್ಪ ಡೀಟೇಲ್ಡ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೇನೆ. ಸೊ ಸರಿ, ನಾವು
ಇಲ್ಲಿ ಇದೊಂದು ಥೈಲಕಾಯ್ಡ್ ಮೆಂಬ್ರೇನ್ ಅಂತ ಅನ್ಕೊಳ್ಳಿ, ಓಕೆನಾ. ಸೊ ನಾನು ಇಲ್ಲಿ ಬರ್ದಿರುವಂಥದ್ದು ಥೈಲಕಾಯ್ಡ್ ಮೆಂಬ್ರೇನ್, ಥೈಲಕಾಯ್ಡ್ ಮೆಂಬ್ರೇನ್ ನಾನಿಲ್ಲಿ ಬರ್ದಿರುವಂಥದ್ದು. ಇದರ ಜೊತೆಗೇನೆ ನಮಗೆ ಬೇಸಿಕಲಿ ನಾವು ಇಲ್ಲೊಂದು ಫೋಟೋ ಸಿಸ್ಟಮ್ ಅನ್ನು ಬರೆಯೋಣ, ಫೋಟೋ ಸಿಸ್ಟಮ್ 2, ಓಕೆನಾ. ಸೊ ಇದು PS2. ಇನ್ನು ನಾನು ಈ ಬದಿಯಲ್ಲಿ ಫೋಟೋ ಸಿಸ್ಟಮ್ 1 ಅನ್ನು ಬರೀತೇನೆ, ಫೋಟೋ ಸಿಸ್ಟಮ್ 1 ಅನ್ನು ಬರೆದಿದ್ದೇನೆ, ಓಕೆ. ಸೊ ಫೋಟೋ ಸಿಸ್ಟಮ್ 2ಗೆ ಏನಾಗುತ್ತೆ, ಫೋಟೋ ಸಿಸ್ಟಮ್ 2 ಅಲ್ಲಿ ನಮಗೆ ಲೈಟ್ ಎನರ್ಜಿ ಬಿತ್ತು, ಫೋಟೋ ಸಿಸ್ಟಮ್ 1ಗೂ ಲೈಟ್ ಎನರ್ಜಿ ಬೀಳುತ್ತೆ, ಓಕೆ. ಸೊ ಲೈಟ್ ಎನರ್ಜಿ ಬೀಳುತ್ತೆ, ಫೋಟೋ ಸಿಸ್ಟಮ್ಗಳಿಗೆ ಲೈಟ್ ಎನರ್ಜಿ ಬೀಳುತ್ತೆ. ಬಿದ್ದಾಗ ಏನಾಗುತ್ತೆ, ನಾವು ಸೈಕ್ಲಿಕ್ ಆ್ಯಂಡ್ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್, ನಾನ್ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್ ನೋಡಿದಾಗ ನಾವು ಹೆಚ್ಚು ಕಮ್ಮಿಯಲ್ಲಿ ಫೋಟೋಲಿಸಿಸ್ ಆಫ್ ವಾಟರ್ನ ನಾವು ಒಬ್ಸರ್ವ್ ಮಾಡಿದ್ವಿ. ಫೋಟೋಲಿಸಿಸ್ ಆಫ್ ವಾಟರ್ ಅಂದರೆ ಏನು, ವಾಟರ್ ಮಾಲಿಕ್ಯೂಲ್ ಅನ್ನುವಂಥದ್ದು ಬ್ರೇಕ್ ಡೌನ್ ಆಗಿ ನಮಗೆ H+ ಮತ್ತು ಎಲೆಕ್ಟ್ರಾನು O ಮಾಲಿಕ್ಯೂಲ್ಸ್ಗಳು ನಮಗೆ ಸಿಗ್ತಾ ಹೋಗುತ್ತೆ. ಹೈಡ್ರೋಜನು, ಆಕ್ಸಿಜನು ಮತ್ತು ಎಲೆಕ್ಟ್ರಾನ್ಸ್ಗಳು ನಮ್ಗೆ ಸಿಗ್ತಾ ಹೋಗುತ್ತೆ. H2O ನಮ್ಗೆ ಹೆಚ್ಚು ಕಮ್ಮಿ ಬ್ರೇಕ್ ಆದಾಗ, H2O ಅನ್ನು ಸ್ವಲ್ಪ ಆರ್ಚಲ್ಲಿ ಬರೆಯೋಣ, ಬ್ರೇಕ್ ಆಗುತ್ತೆ, ಓಕೆ. ಎನರ್ಜಿ ಬಿದ್ದು ಬ್ರೇಕ್ ಆದಾಗ ನಮಗೆ H+ ಬಂತು ಹೆಚ್ಚು ಕಮ್ಮಿ, ಜೊತೆಗೆ ನಮಗೆ ಆಕ್ಸಿಜನು ಬಂದಿದೆ, ಇದ್ರ ಜೊತೆ ಎಲೆಕ್ಟ್ರಾನು ಸಹ ನಮ್ಗೆ ಬರುತ್ತೆ. ಎಲೆಕ್ಟ್ರಾನ್ ಅನ್ನುವಂಥದ್ದು ಅದಕ್ಕೊಂದು ಮೂಮೆಂಟ್ ಇದೆ, ಎಲೆಕ್ಟ್ರಾನ್ಗೆ ಎಲೆಕ್ಟ್ರಾನ್ ಮೂವ್ ಆಗ್ತಾ ಹೋಗುತ್ತೆ. ಎಲೆಕ್ಟ್ರಾನ್ ಮೂವ್ ಆಗೋದನ್ನು ನಾನು ಹೇಳೋದಕ್ಕಿಂತ ಮುಂಚೆ ನಿಮ್ಗೆ ಇಲ್ಲಿ ನಾನು ಸೈಟೋಕ್ರೋಮ್ಗಳನ್ನ ಬರೆದು ಬಿಡ್ತೇನೆ, ಓಕೆ. ಸೊ ಇಲ್ಲಿ ನಮಗೆ ಸೈಟೋಕ್ರೋಮ್ಗಳಿದೆ ಅಂತ ಅನ್ಕೊಳ್ಳೋಣ, ಸೈಟೋಕ್ರೋಮ್ಗಳು, ಸೈಟೋಕ್ರೋಮ್ ಒಳಗಡೆನೆ ಬರಿಬೋದಿತ್ತು, ಸೈಟೋಕ್ರೋಮ್ B6F ಅಂತ ಹೇಳ್ಕೊಂಡು, ಓಕೆ. ಸೊ ಮತ್ತೆ ಈ ಕಡೆ ನಮಗೆ ಬೇಸಿಕಲಿ ಇನ್ನೊಂದು ಬರುತ್ತೆ, ನಮಗೆ ATP ಸಿಂಥೇಸ್ನ ಕಾಂಪ್ಲೆಕ್ಸ್ ಬರುತ್ತೆ, ಅದನ್ನು ಸಹ ನೋಡೋಣ. ಫಸ್ಟಿಗೆ ನಾನು ಎಲೆಕ್ಟ್ರಾನ್ನ ಕೇಸನ್ನು ಹೇಳ್ಬಿಡ್ತೇನೆ, ಓಕೆ. ಸೊ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್ ಅಬ್ಸರ್ವ್ ಮಾಡಿದಾಗ ಎಸೆನ್ಷಿಯಲಿ ವಾಟರ್ ಸ್ಪ್ಲಿಟ್ ಆಗಿ ನಾವು ಬರುವಂಥ ಎಲೆಕ್ಟ್ರಾನ್ಸ್ಗಳೆಲ್ಲ ಏನಾಗುತ್ತೆ, ಅದು ಫೋಟೋ ಸಿಸ್ಟಮ್ ಮುಖಾಂತರ ಟ್ರಾವೆಲ್ ಆಗ್ತಾ ಹೋಗುತ್ತಲ್ವಾ, ಟ್ರಾವೆಲ್ ಆಗ್ತಾ ಸೈಟೋಕ್ರೋಮ್ ಬಿಗೆಲ್ಲ ಹೋಗಿ ಅಲ್ಲಿಂದ ಮತ್ತೆ ಈ ಕಡೆ ನಮಗೊಂದು ಪ್ಲಾಸ್ಟೋಸಯಾನಿನ ಬರೆದ್ಬಿಡೋಣ, ಇಲ್ಲಿ PC ಪ್ಲಾಸ್ಟೋಸಯಾನಿನ್, ಅದ್ರ ಮುಖಾಂತರ ಎಲ್ಲ ಹೋಗ್ತಾ ಹೋಗ್ತಾ PS1 ಫೋಟೋ ಸಿಸ್ಟಮ್ ಇಂದ ಸೀದಾ ಹೊರಗಡೆ ಬರ್ತಾ ಇದೆ. ಬಂದ್ಬಿಟ್ಟು ಇಲ್ಲಿ ನಮಗೆ ಫೆರಡಾಕ್ಸಿನ್ FNR, ಫೆರಡಾಕ್ಸಿನ್ NADP ಪ್ಲಸ್ ರಿಡಕ್ಟೇಸ್, ಅಲ್ಲಿಂದ ನಮಗೆ NADP ಪ್ಲಸ್ ಇದ್ದಿದ್ದು ಏನಾಗುತ್ತೆ, NADP ಹೆಚ್ಚಾಗುತ್ತೆ, ಓಕೆನಾ. ಸರಿ. ಸೊ ಈ ರೀತಿ ನಡೆಯುವಂಥದ್ದು ಬೇಸಿಕಲಿ ನಮ್ಮ ಎಲೆಕ್ಟ್ರಾನ್ನ ಟ್ರಾನ್ಸ್ಪೋರ್ಟ್ ಅನ್ನುವಂಥ ನಡೆಯುವಂಥದ್ದು, ಎಲೆಕ್ಟ್ರಾನ್ ಟ್ರಾವೆಲ್ ಆಗುವಂಥ ಪಾತ್ವೆ. ನಾವು ಫೋಟೋಫಾಸ್ಫೋರಿಲೇಷನಲ್ಲಿ ಇದನ್ನು ನೋಡಿದ್ವಿ. ಇವಾಗ ನಾವು ನಂತರ ನಾವು ಪ್ರೋಟಾನ್ನ ಮೂವ್ಮೆಂಟನ್ನು ನೋಡೋಣ. ಬೇಸಿಕಲಿ ಪ್ರೋಟಾನ್ನ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳ್ಕೊಂಡು, ಓಕೆ. ಸೊ ಈ ರೀತಿ ವಾಟರ್ ಇಲ್ಲಿ ಸ್ಪ್ಲಿಟ್ ಆಯಿತು, ನಮಗೆ H+ ಫಾರ್ಮೇಷನ್ಸ್ ಆಗಿದೆ, ನಮಗೆ ಇಲ್ಲಿ ಪ್ರೋಟಾನ್ಸ್ ಫಾರ್ಮೇಷನ್ಸ್ ಆಗಿದೆ. ಸೊ ಲುಮೆನ್ನ ಕೇಸಲ್ಲಿ ಪ್ರೋಟಾನ್ಸ್ಗಳು ಜಾಸ್ತಿ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಪ್ರೋಟಾನ್ ಪ್ರೊಡ್ಯೂಸ್ ಆಯಿತು, ಇದೆಲ್ಲ ಒಳಗಡೆ ಅಕ್ಯುಮುಲೇಟ್ ಆಗ್ತಿರುವಂಥದ್ದು ಎಲ್ಲಿ, ನಮ್ಮ ಲುಮೆನ್ನಲ್ಲಿ ಅಲ್ವಾ. ಇದು ನಮ್ಮ ಲುಮೆನ್ನಲ್ಲಿ ಅಕ್ಯುಮುಲೇಟ್ ಆಗ್ತಾ ಇದೆ, ಏನು H+ಗಳು, ಪ್ರೋಟಾನ್ಸ್ಗಳು. ಇನ್ನು ಹೊರಗಡೆ ನಮಗೆ ಸ್ಟ್ರೋಮಾ ಇದೆ, ಓಕೆನಾ. ಸ್ಟ್ರೋಮಾದಲ್ಲೂ ಸಹ H+ಗಳು ಇರುತ್ತೆ, ಬಟ್ ಆ H+ ಅನ್ನುವಂಥದ್ದು ಸ್ಟ್ರೋಮಾದಲ್ಲಿ ಕಡಿಮೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ H+ ಅನ್ನುವಂಥದ್ದು, ಪ್ರೋಟಾನ್ ಅನ್ನುವಂಥದ್ದು ಇಲ್ಲಿಗೆ ಬಂದ್ಬಿಟ್ಟು ಇಲ್ಲೊಂದು ನಮ್ಮ ಹತ್ರ ಒಂದು ಪ್ಲಾಸ್ಟೋಕ್ವಿನಾನ್ ಅಂತ ಹೇಳ್ಕೊಂಡಿರುತ್ತೆ, ಪ್ಲಾಸ್ಟೋಕ್ವಿನಾನ್ PQ ಅಂತ ಬರೀತೇನೆ, PQ, ಓಕೆನಾ. ಸೊ ಈ ಪ್ಲಾಸ್ಟೋಕ್ವಿನಾನ್ ಅನ್ನುವಂಥದ್ದು ಬೇಸಿಕಲಿ ಈ ಸೆಕ್ಷನ್ನ ಮಾತ್ರ ನಾನು ಸ್ವಲ್ಪ ರಿಯಾಕ್ಷನ್ಸ್ ಆಗಿ ಬರೆಯೋದಾದರೆ, ಪ್ಲಾಸ್ಟೋಕ್ವಿನಾನ್ ಏನಿದೆಯಲ್ಲ, ಸೊ ಅದು ಎಸೆನ್ಷಿಯಲಿ ಹೈಡ್ರೋಜನ್ನ ಕ್ಯಾರಿ ಮಾಡುತ್ತೆ, ಇಟ್ಸ್ ಹೈಡ್ರೋಜನ್ ಕ್ಯಾರಿಯರ್ ಅಂತ ಅನ್ಕೊಳ್ಳಿ, ಓಕೆ. ಪ್ಲಾಸ್ಟೋಕ್ವಿನಾನ್ ಅನ್ನುವಂಥದ್ದು ಇದು ಎಲೆಕ್ಟ್ರಾನ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ, ಎಸೆನ್ಷಿಯಲಿ ಎಲೆಕ್ಟ್ರಾನ್ನ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇರುತ್ತಲ್ವಾ. ಸೊ ಎಲೆಕ್ಟ್ರಾನ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ಸ್ಟ್ರೋಮಾದಲ್ಲಿರೋ ಪ್ರೋಟಾನ್ ಅನ್ನು ಸಹ ಕ್ಯಾರಿ ಮಾಡಿಕೊಂಡು ನಮ್ಮ ಲುಮೆನ್ಗೆ ಕಳಿಸ್ಕೊಡುತ್ತೆ. ಸ್ಟ್ರೋಮಾದಲ್ಲಿರುವಂಥ ಪ್ರೋಟಾನ್ ಅನ್ನು ಕ್ಯಾರಿ ಮಾಡಿಕೊಂಡು ಲುಮೆನ್ಗೆ ಕಳಿಸ್ಕೊಡುತ್ತೆ. ಪ್ರೋಟಾನ್ ಅನ್ನು ಕ್ಯಾರಿ ಮಾಡಿಕೊಂಡು ಅದೇನು ಮಾಡುತ್ತೆ, ಲುಮೆನ್ಗೆ ಕಳಿಸ್ಕೊಟ್ಟಿದೆ H+ ಅನ್ನ, ಪ್ರೋಟಾನ್ ಅನ್ನ, ಓಕೆ. ಸೊ ನಮಗೆ ಫಸ್ಟ್ ಆಫ್ ಆಲ್ ಲುಮೆನ್ನಲ್ಲಿ ಯಾಕೆ ಜಾಸ್ತಿ ಬರ್ತಿದೆ ಅನ್ನೋದಕ್ಕೆ ಒಂದು ರೀಸನ್ ಸಿಕ್ತು. ಏನು, ಇಲ್ಲಿ ನಮಗೆ ಫೋಟೋಲಿಸಿಸ್ ಆಫ್ ವಾಟರ್ ನಡೀತಾ ಇದೆ. ಸೊ ಅಲ್ಲಿ ನಮಗೆ ಪ್ರೋಟಾನ್ ಫಾರ್ಮೇಷನ್ ಆಗ್ತಾ ಇದೆ, ಅದು ನಡೀತಿರೋದು ಲುಮೆನ್ನಲ್ಲಿ, ಇನ್ಸೈಡ್ ದ ಮೆಂಬ್ರೇನ್ ನಡೀತಾ ಇದೆ. ಸೊ ಪ್ರೋಟಾನ್ ಅಕ್ಯುಮುಲೇಷನ್ ಆಯಿತು ಲುಮೆನ್ನಲ್ಲಿ. ನೆಕ್ಸ್ಟ್ ಸ್ಟ್ರೋಮಾದಲ್ಲಿರುವಂಥ H+ ಏನಿದೆ ಅದನ್ನು ಕ್ಯಾರಿಯರ್ ಏನು ಮಾಡ್ತಾ ಇದೆ, ಲುಮೆನ್ಗೆ ಕಳಿಸ್ಕೊಡ್ತಾ ಇದೆ,
ಓಕೆ, ಲುಮೆನ್ಗೆ ಕಳಿಸ್ಕೊಡ್ತು. ಸೊ ಆಗ ಸ್ಟ್ರೋಮಾದಲ್ಲಿ ಇದ್ರೂ ಸಹ ಸ್ಟ್ರೋಮಾದಲ್ಲಿ ಇದ್ದಂಥ ಪ್ರೋಟಾನನ್ನು ಲುಮೆನ್ಗೆ ಮತ್ತೆ ಬಂತು. ಸ್ಟ್ರೋಮಾದಲ್ಲಿ ಯಾಕೆ ಕಡಿಮೆ ಆಗ್ತಿದೆ ಅನ್ನೋದು ಗೊತ್ತಾಗ್ತಿದೆಯಲ್ವಾ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಏನೋ ಟ್ರಾವೆಲ್ ಆಗ್ತಾ ಹೋಗ್ತಾ ಇದೆ. ಟ್ರಾವೆಲ್ ಆಗ್ತಾ ಹೋಗ್ತಾ ಬೇಸಿಕ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಾವು ಒಬ್ಸರ್ವ್ ಮಾಡ್ಬೋದು NADP+ ಅನ್ನುವಂಥದ್ದು NADP ಹೆಚ್ಚಾಗಿದೆ. ಸೊ ಅಲ್ಲಿಗೆಲ್ಲಾದರೂ ಪ್ರೋಟೀನ್ ಬರಲೇಬೇಕಲ್ವಾ, ಆ ಪ್ರೋಟೀನು ಸಹ ಸ್ಟ್ರೋಮಾದಿಂದಾನೇ ತಗೊಳುತ್ತೆ. ಆ ಪ್ರೋಟೀನನ್ನು ಸ್ಟ್ರೋಮಾದಿಂದಾನೇ ತಗೊಳ್ಳುವಂಥದ್ದು. ಓಕೆನಾ, ಸೊ ಆ ಪ್ರೋಟೀನನ್ನು ಸ್ಟ್ರೋಮಾದಿಂದಾನೇ ತಗೊಳ್ಳುವಂಥದ್ದು. ಸೊ ಇವಾಗ ನಮ್ಗೆ ಅರ್ಥ ಆಗ್ತಾ ಇದೆ ಲುಮೆನ್ನಲ್ಲಿ ಯಾಕೆ ಪ್ರೋಟಾನ್ಸ್ ಅನ್ನುವಂಥದ್ದು ಜಾಸ್ತಿ ಇರುತ್ತೆ, ಸ್ಟ್ರೋಮಾದಲ್ಲಿ ಯಾಕೆ ಕಡಿಮೆ ಇರುತ್ತೆ ಅಂತ ಹೇಳ್ಕೊಂಡು 3 ವಿಷಯಗಳನ್ನ ನಾನಿಲ್ಲಿ ಹೇಳಿದೆ. ಒಂದು, ಲುಮೆನಲ್ಲಿ ಪ್ರೋಟಾನ್ ಅಕ್ಯುಮುಲೇಷನ್ ನಡೀತಾ ಇದೆ. ಯಾಕೆ, ಇಲ್ಲಿ ವಾಟರ್ ಸ್ಪ್ಲಿಟ್ ಆಗಿ ಫೋಟೋಲಿಸಿಸ್ ಆಫ್ ವಾಟರ್ ನಡೆದು ನಮಗೆ ಪ್ರೋಟಾನ್ಸ್ಗಳು ಸಿಗ್ತಾ ಇದೆ. ಆ ಪ್ರೋಟಾನ್ಸ್ಗಳು ಲುಮೆನಲ್ಲಿ ಅಕ್ಯುಮುಲೇಟ್ ಆಗ್ತಿರುವಂಥದ್ದು. ಮತ್ತು ಸ್ಟ್ರೋಮಾದಲ್ಲಿರುವಂಥ ಪ್ರೋಟಾನ್ಗಳು ಏನಾಗ್ತಾ ಇದೆ, H ಕ್ಯಾರಿಯರ್ನ ಮುಖಾಂತರ ಏನಾಗ್ತಾ ಇದೆ, ಲುಮೆನ್ಗೆ ಬಂದು ಸೇರ್ಕೊತಾ ಇದೆ. ಓಕೆ, ಮತ್ತೆ ಸ್ಟ್ರೋಮಾದಲ್ಲಿ H+ ಇದೆ. ಈ H+ ಏನಾಗುತ್ತೆ, NADP+ ಹೆಚ್ಚಾದಾಗಲೂ ಸಹ ಅಲ್ಲಿನ ಪ್ರೋಟಾನು ಸಹ ಖರ್ಚಾಗ್ತಾ ಇದೆ. ಸೊ ಇದೆಲ್ಲ ನೋಡಿದಾಗ ನಮ್ಗೆ ಏನು ಅರ್ಥ ಆಗ್ತಿದೆ, ಲುಮೆನ್ನಲ್ಲಿ ಪ್ರೋಟಾನ್ನ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಇದೆ, ಸ್ಟ್ರೋಮಾದಲ್ಲಿ ಪ್ರೋಟಾನ್ನ ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಖರ್ಚಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಇವಾಗ ಆ ಮೆಂಬ್ರೇನ್ನ ಒಳಗಡೆ ಮತ್ತು ಹೊರಗಡೆ ನಾವು ಕಂಪೇರ್ ಮಾಡಿದಾಗ ಒಂದು ಕಡೆ ಜಾಸ್ತಿ ಇದೆ, ಒಂದು ಕಡೆ ಕಡಿಮೆ ಇದೆ ಅಲ್ವಾ. ಸೊ ಇದ್ರ ಬಗ್ಗೆನೇ ನಾವಿನ್ನೂ ಡೀಟೇಲ್ಡ್ ಆಗಿ ನೋಡ್ತಾ ಹೋದಾಗ ಬೇಸಿಕಲಿ ಸೊ ನಮಗೆ ಈ ಪ್ರೋಟಾನ್ ಅನ್ನುವಂಥದ್ದು ಇವಾಗ ಎಲ್ಲಿಗೆ ಹೋಗಬೇಕು, ಬೇಸಿಕಲಿ ಈ ಪ್ರೋಟಾನ್ ಗ್ರೇಡಿಯಂಟ್ ಫಾರ್ಮೇಷನ್ ಆದಮೇಲೆ ಹೆಚ್ಚು ಕಮ್ಮಿ ಈ ಪ್ರೋಟಾನನ್ನು ಹೊರಗಡೆ ಕಳಿಸ್ಕೊಡುತ್ತೆ, ಲುಮೆನ್ನಿಂದ ಸ್ಟ್ರೋಮಾಗೆ ಕಳಿಸ್ಕೊಡುತ್ತೆ. ನಮಗೆ ಪ್ರೋಟಾನ್ ಇಲ್ಲಿಂದ ಬರ್ತಾ ಇದೆ ಅಲ್ವಾ, ಇಲ್ಲಿಂದ ಬರ್ತಾ ಇದೆ, ಇಲ್ಲಿಂದಾನು ಪ್ರೋಟಾನ್ ಬರ್ತಾ ಇದೆ. ಈ ಪ್ರೋಟಾನ್ ಅನ್ನೋದನ್ನು ಹೊರಗಡೆ ಕಳಿಸ್ಕೊಡುತ್ತೆ, ಲುಮೆನ್ ಟು ಸ್ಟ್ರೋಮಾ ಕಳಿಸ್ಕೊಡ್ಬೇಕು. ಅಂತ ಹೇಳಿದ್ರೆ ಇಲ್ಲಿ ಒಂದು ATP ಸಿಂಥೇಸ್ನ ಕಾಂಪ್ಲೆಕ್ಸ್ ಬರುತ್ತೆ. ಓಕೆ, ATP ಸಿಂಥೇಸ್ನ ಕಾಂಪ್ಲೆಕ್ಸ್ ಬರುತ್ತೆ. ಅದರಲ್ಲಿ ನಮಗೆ ಬೇಸಿಕಲಿ CF0 ಕ್ಲೋರೋಪ್ಲಾಸ್ಟ್ ಕಪ್ಲಿಂಗ್ ಫ್ಯಾಕ್ಟರ್ ಮತ್ತು ಇನ್ನೊಂದು ಬರುತ್ತೆ CF1 ಅಂತ ಹೇಳ್ಕೊಂಡು. ಓಕೆ, CF1 ಅನ್ನು ನಾವು ನೋಡ್ಬೋದು, CF0 CF1 ಅನ್ನು ನೋಡ್ಬೋದು. ಇಲ್ಲೇ ಎಸೆನ್ಷಿಯಲಿ ನಮಗೆ ATP ಸಿಂಥೇಸನ್ನು ನೋಡ್ಬೋದು. ಓಕೆ, ಸೊ ಇದರಲ್ಲಿ ಬೇಸಿಕಲಿ ATP ಸಿಂಥೇಸ್ ಇದೆ ಅಂತ ಅನ್ಕೊಳ್ಳೋಣ, ATP ಸಿಂಥೇಸ್. ಓಕೆನಾ. ಸೊ ಈ ಲುಮೆನ್ ಒಳಗಡೆ ಅಕ್ಯುಮುಲೇಟ್ ಆಗ್ತಿರುವಂಥ ಪ್ರೋಟಾನ್ಗಳನ್ನ ಏನು ಮಾಡ್ತಾ ಇದೆ, ನಮ್ಮ CF0 ಮುಖಾಂತರ, ಅದು CF0 ಅನ್ನುವಂಥದ್ದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಫೆಸಿಲಿಟೇಟೆಡ್ ಡಿಫ್ಯೂಷನ್ನ ಮುಖಾಂತರ ಹೊರಗಡೆ ಕಳಿಸ್ತಾ ಇರುತ್ತೆ ನಮ್ಮ ಪ್ರೋಟಾನನ್ನು. ಓಕೆ, H+ಗಳನ್ನ ಏನು ಮಾಡ್ತಾ ಇದೆ, ಹೊರಗಡೆಗೆ ಕಳಿಸ್ತಾ ಇರುತ್ತೆ. ಓಕೆ, ಹೊರಗಡೆ ಟ್ರಾವೆಲ್ ಆಗ್ತಾ ಬರ್ತಾ ಇದೆ, H+ ಅನ್ನುವಂಥದ್ದು ಹೊರಗಡೆ ಟ್ರಾವೆಲ್ ಆಗ್ತಾ ಕಳಿಸ್ತಾ ಇದೆ, ಲುಮೆನಿಂದ ಸ್ಟ್ರೋಮಾ ಕಳಿಸ್ತಾ ಇದೆ. ಓಕೆನಾ. ಸೊ ಈ ರೀತಿ ಬಂದಂಥ H+ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ATP ಸಿಂಥೇಸ್ನ CF1ನ ಮುಖಾಂತರ ಟ್ರಾವೆಲ್ ಆಗಬೇಕಾದ್ರೆ ಅಲ್ಲೊಂದು ಸ್ವಲ್ಪ ಎನರ್ಜಿಯಿಂದ ಕನ್ಫರ್ಮೇಷನಲ್ ಚೇಂಜಸ್ ಆಗ್ಬಿಟ್ಟು ATPಯ ಸಿಂಥಸಿಸ್ ನಡೆಯುತ್ತೆ. ಓಕೆನಾ. ಸೊ ಈ ರೀತಿ ಕೇಸ್ ಬಂದಾಗ ಬೇಸಿಕಲಿ ATPಯ ಸಿಂಥಸಿಸ್ ನಡೆಯಲಿಕ್ಕೆ ಶುರು ಆಗುತ್ತೆ. ATPಯ ಸಿಂಥಸಿಸ್ ನಡಿಬೇಕು ಅಂತ ಹೇಳಿದ್ರೆ ನಮಗೆ ADP ಪ್ಲಸ್ ಇನಾರ್ಗ್ಯಾನಿಕ್ ಫಾಸ್ಫೇಟು, ಅಡಿನೋಸೈನ್ ಡೈಫಾಸ್ಫೇಟ್ನ ಜೊತೆಗೆ ಇನಾರ್ಗ್ಯಾನಿಕ್ ಫಾಸ್ಫೇಟ್ ಸೇರಿ ನಮಗೆ ATP ಅಡಿನೋಸೈನ್ ಟ್ರೈಫಾಸ್ಫೇಟ್ ಫಾರ್ಮೇಷನ್ಸ್ ಆಗ್ತಾ ಇದೆ. ಓಕೆನಾ. ಸೊ ಇದೇ ಬೇಸಿಕಲಿ ನಮ್ಮ ಕೆಮಿಆಸ್ಮಾಟಿಕ್ ಹೈಪೋಥಿಸಿಸ್ ಅಂತ ನಾವು ಕರೆಯುವಂಥದ್ದು. ಯಾವ ರೀತಿಯಲ್ಲಿ ಇದು ATP ಸಿಂಥಸಿಸ್ ಅನ್ನ ಕ್ಲೋರೋಪ್ಲಾಸ್ಟಲ್ಲಿ ನಡೀತಿದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಿದೆಯಲ್ವಾ. ಸೊ ಇವಾಗ ನಾವು ಪಾಯಿಂಟ್ ಬೈ ಪಾಯಿಂಟ್ ಇದನ್ನ ನೋಡ್ತಾ ಹೋಗೋಣ, ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಬರುತ್ತೆ, ಅದೇ ರೀತಿ ನಾವು ಒಂದು ರೀತಿ ರಿವೈಸ್ ಮಾಡ್ಕೊಂಡು ಹೋಗೋಣ ಏನೇನು ನಡೀತಿದೆ ಇಲ್ಲಿ ಅಂತ ಹೇಳ್ಕೊಂಡು. ಓಕೆನಾ. ಸೊ ನೆಕ್ಸ್ಟ್ ನಾವು ಸ್ಟೆಪ್ಗಳು ಯಾವ್ದು ಬಂತು ಅಂತ ನಾವು ನೋಡ್ತೀವಿ. ಫಸ್ಟ್ ನಾನು ಲುಮೆನ್ ಒಳಗಡೆ ಪ್ರೋಟಾನ್ ಹೆಂಗೆ ಅಕ್ಯುಮುಲೇಟ್ ಆಗ್ತಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋದಲ್ವಾ. ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಮಾಲಿಕ್ಯೂಲ್ ನಡೀತಾ ಇದೆ, ವಾಟರ್ ಮಾಲಿಕ್ಯೂಲ್ ಸ್ಪ್ಲಿಟ್ ಆಗಿ ಪ್ರೋಟಾನ್ಸ್ಗಳು ಜನರೇಟ್ ಆಗ್ತಾ ಇದೆ. ಎಲೆಕ್ಟ್ರಾನ್ ಅನ್ನೋಂಥದ್ದು ಫೋಟೋಫಾಸ್ಫೋರಿಲೇಷನ್ ಕಡೆಗೆ ಹೋಯ್ತು, ಪ್ರೋಟಾನ್ ಅನ್ನೋಂಥದ್ದು ಈ ಕಡೆಗೆ ಬರ್ತಾ ಇದೆ. ಓಕೆ, ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ನಡೀತು, ವಾಟರ್ ಮಾಲಿಕ್ಯೂಲ್ ನಡೀತು, ಇನ್ನರ್ ಸೈಡ್ ಆಫ್ ದ ಮೆಂಬ್ರೇನ್ ಅಲ್ಲಿ ನಡೀತಿದೆ, ಲುಮೆನ್ನಲ್ಲಿ ನಡೀತಿರುವಂಥದ್ದು. ಅದಕ್ಕಾಗಿ ಪ್ರೋಟಾನ್ಸ್ ಅಕ್ಯುಮುಲೇಟ್ ಇನ್ ದ ಲುಮೆನ್. ಓಕೆ, ಸರಿ. ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಮಾಲಿಕ್ಯೂಲ್ ಟೇಕ್ಸ್ ಪ್ಲೇಸ್ ಆನ್ ದಿ ಇನ್ನರ್ ಸೈಡ್ ಆಫ್ ದ ಮೆಂಬ್ರೇನ್. ಸೊ ಹಾಗಾಗಿ ಪ್ರೋಟೀನ್ಸ್ ಅಕ್ಯುಮುಲೇಟ್ ಇನ್ ದ ಲುಮೆನ್ ಆಫ್ ಥೈಲಕಾಯ್ಡ್ಸ್ ಎಸೆನ್ಷಿಯಲಿ. ಓಕೆ, ಆಮೇಲೆ ಏನಾಗ್ತದೆ, ಎಲೆಕ್ಟ್ರಾನ್ಸ್ ಮೂವ್ ಥ್ರೂ ದ ಫೋಟೋಸಿಸ್ಟಮ್ಸ್ ಮುಖಾಂತರ ಎಲೆಕ್ಟ್ರಾನ್ಸ್ ಮೂವ್ ಆಗಬೇಕಾದ್ರೆ ಏನಾಗ್ತಾ ಇದೆ, ಪ್ರೋಟಾನ್ಸ್ ಆರ್ ಟ್ರಾನ್ಸ್ಪೋರ್ಟೆಡ್ ಅಕ್ರಾಸ್ ದ ಮೆಂಬ್ರೇನ್. ಎಲೆಕ್ಟ್ರಾನ್ ಮೂವ್ ಆಗಬೇಕಾದ್ರೆ ಪ್ರೋಟಾನ್ಸ್ಗಳು ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ. ಯಾಕೆ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ, ಅಲ್ಲೊಂದು H ಕ್ಯಾರಿಯರ್ ಇದೆ. ಓಕೆನಾ. ಸೊ ಬಿಕಾಸ್ ದ ಪ್ರೈಮರಿ ಅಕ್ಸೆಪ್ಟರ್ ಆಫ್ ಎಲೆಕ್ಟ್ರಾನ್ ವಿಚ್ ಇಸ್ ಲೊಕೇಟೆಡ್ ಟುವರ್ಡ್ಸ್ ದಿ ಔಟರ್ ಸೈಡ್ ಆಫ್ ದ ಮೆಂಬ್ರೇನ್
ಪ್ರೈಮರಿ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಏನು ಮಾಡುತ್ತೆ, ಔಟರ್ ಸೈಡ್ ಆಫ್ ದ ಮೆಂಬ್ರೇನ್ ಇರುವಂಥ ಪ್ರೈಮರಿ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಬೇಸಿಕಲಿ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಮಾಡುತ್ತೆ, ಎಲೆಕ್ಟ್ರಾನ್ ನಾಟ್ ಟು ಅನ್ ಎಲೆಕ್ಟ್ರಾನ್ ಕ್ಯಾರಿಯರ್ ಬಟ್ ಹೆಚ್ ಕ್ಯಾರಿಯರ್ಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಈ ಹೆಚ್ ಕ್ಯಾರಿಯರ್ನ ನಾವು ನೋಡಿದ್ವಿ. ಹೆಚ್ ಕ್ಯಾರಿಯರ್ ಬೇಸಿಕಲಿ, so now this molecule removes a proton from the stroma while transporting the electron. ಓಕೆನಾ. ಸೊ ಎಲೆಕ್ಟ್ರಾನ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಇಲ್ಲಿ ಬೇಸಿಕಲಿ ನಾವು ಪಿ ಕ್ಯೂ ಅಂತ ಏನು ನೋಡಿದ್ವಲ್ವ, ಇಲ್ಲಿ ಏನು ನಡೀತಿದೆ, ಹೆಚ್ ಕ್ಯಾರಿಯರ್ ಏನು ಮಾಡುತ್ತೆ, ಪಿ ಕ್ಯೂ ಅನ್ನುವಂಥದ್ದು ಸ್ಟ್ರೋಮಾದಲ್ಲಿರುವಂಥ ಪ್ರೋಟೋನ್ ತಗೊಂಡು ಹೋಗ್ಬಿಟ್ಟು ಈ ಕಡೆಗೆ ಲುಮೆನ್ಗೆ ಕಳಿಸ್ಕೊಡ್ತಾ ಇದೆ. ಹೆಂಗೆ ನೋಡಿ, ಇಲ್ಲಿ PH2 ಮತ್ತು ಪಿ ಕ್ಯೂ ಇಂದ PQH2 ಆಗ್ತಿದೆಯಲ್ವಾ. ಸೊ ಇದೊಂಥರ ರೀತಿ ರಿವರ್ಸಿಬಲ್ ಅಲ್ಲಿ ನಡೆಯುವಂಥದ್ದು ಹೆಚ್ ಕ್ಯಾರಿಯರ್ ಆಗಿರುತ್ತೆ. ಸೊ ಇದು ಇಲ್ಲಿ H+ ಬಂತು, ನಮಗೆ ಪ್ರೋಟೋನ್ ಬಂತು. ಆ ಪ್ರೋಟೋನ್ನ ತಗೊಂಡು ಹೋಗ್ಬಿಟ್ಟು ಪಿ ಕ್ಯೂ ಜೊತೆ ಸೇರಿದಾಗ ಪಿ ಕ್ಯೂ ಅದನ್ನು ಹೆಚ್ ಕ್ಯಾರಿಯರ್ ಆಗಿದ್ದು ಅದು ಲುಮೆನ್ಗೆ ಕಳಿಸ್ಕೊಡ್ತಾ ಇದೆ ಸ್ಟ್ರೋಮಾದಿಂದ ಪ್ರೋಟೋನ್ ಅನ್ನ. ಓಕೆ. ಸೊ ನೆಕ್ಸ್ಟ್ ನಾವು ಮುಂದಕ್ಕೆ ಹೋಗೋದಾದ್ರೆ, when the molecule passes on its electron to electron carrier on the inner side of the membrane, ಹಂಗೆ ಮಾಲಿಕ್ಯೂಲ್ ಪಾಸ್ ಆಗ್ತಾ ಇರಬೇಕಾದ್ರೆ ಬೇಸಿಕಲಿ ದ ಪ್ರೋಟೋನ್ ಈಸ್ ರಿಲೀಸ್ಡ್ ಇನ್ ಟು ದಿ ಇನ್ನರ್ ಸೈಡ್ ಆರ್ ದ ಲುಮೆನ್ ಸೈಡ್ ಆಫ್ ದ ಮೆಂಬ್ರೇನ್ ಅಂತ ಹೇಳ್ಕೊಂಡು ಈ ರೀತಿ ಎಲೆಕ್ಟ್ರಾನ್ಗಳು ಮೂವ್ಮೆಂಟ್ ಆಗ್ತಾ ಇರಬೇಕಾದ್ರೆ ಅದು ಎಲೆಕ್ಟ್ರಾನ್ಗಳನ್ನ ಇದು ಮೂವ್ಮೆಂಟ್ ಮಾಡ್ತಾ ಇರುತ್ತೆ, ಬಟ್ ಅದ್ರ ಜೊತೆಗೆ ಪ್ರೋಟಾನ್ ಅನ್ನು ಸಹ ಲುಮೆನ್ ಒಳಗಡೆ ಕಳಿಸ್ಕೊಡುತ್ತೆ, ಸ್ಟ್ರೋಮಾದಿಂದ ಲುಮೆನ್ಗೆ ಕಳಿಸ್ಕೊಡುತ್ತೆ. ಓಕೆ. ಸೊ ನೆಕ್ಸ್ಟ್ ಮೂರನೇ ಕೇಸು, NADPH ನ ಫಾರ್ಮೇಷನಲ್ಲಿ ಪ್ರೋಟೋನು ಸಹ ಖರ್ಚಾಗ್ತಾ ಇದೆ ಸ್ಟ್ರೋಮಾದಿಂದ. ಓಕೆ. ಸೊ NADP ರಿಡಕ್ಟೇಸ್ ಎನ್ಸೈಮ್ ಅನ್ನುವಂಥದ್ದು ಸ್ಟ್ರೋಮಾ ಸೈಡ್ ಆಫ್ ದ ಮೆಂಬ್ರೇನಲ್ಲಿದೆ. ಓಕೆ. ಸೊ ಸ್ಟ್ರೋಮಾ ಸೈಡ್ ಆಫ್ ದ ಮೆಂಬ್ರೇನಲ್ಲಿ NADP ರಿಡಕ್ಟೇಸ್ ಇದೆ. ಈ NADP ರಿಡಕ್ಟೇಸ್ ಅನ್ನುವಂಥದ್ದು NADPH ಅನ್ನ ತಯಾರು ಮಾಡಬೇಕಾದ್ರೆ ಅದು ಪ್ರೋಟಾನ್ ತಗೊಳುತ್ತೆ, H+ ಅನ್ನ ತಗೊಳುತ್ತೆ. ಎಲ್ಲಿಂದ? ಸ್ಟ್ರೋಮಾದಿಂದಾನೇ ತಗೊತಾ ಇದೆ. ಅಲಾಂಗ್ ವಿತ್ ಎಲೆಕ್ಟ್ರಾನ್ಸ್ ದಟ್ ಕಮ್ ವಿತ್ ದ ಅಕ್ಸೆಪ್ಟರ್ ಆಫ್ ಎಲೆಕ್ಟ್ರಾನ್ಸ್ ಆಫ್ PS1 ಇದು ಎಲೆಕ್ಟ್ರಾನ್ ಟ್ರಾವೆಲ್ ಆಗ್ತಾ ಬರ್ತಾ ಇದೆ. ಅದ್ರ ಜೊತೆಗೇನೆ ಪ್ರೋಟಾನ್ಸ್ ಆರ್ ನೆಸೆಸರಿ ಫಾರ್ ದ ರಿಡಕ್ಷನ್ ಆಫ್ NADP+ ಟು NADPH. ಓಕೆನಾ. ಸೊ NADP+ ಇಂದ NADPH ಆಗಬೇಕು ಅಂತ ಹೇಳಿದ್ರೆ ಎಲೆಕ್ಟ್ರಾನ್ಸ್ಗಳನ್ನ ತಗೊಂತು, ಇದು ಬೇಸಿಕಲಿ ಫೋಟೋ ಸಿಸ್ಟಮ್ಗಳ ಮುಖಾಂತರ. ಇನ್ನು ಪ್ರೋಟೋನ್ ಅನ್ನು ತಗೊಳುತ್ತೆ, ಆ ಪ್ರೋಟೋನ್ ಮತ್ತೆ ಸ್ಟ್ರೋಮಾದಿಂದಾನೇ ತಗೊಂತಾ ಇದೆ. ಓಕೆ. ಈ ಸ್ಟ್ರೋಮಾದಿಂದಾನೇ ತಗೊಂತಾ ಇದೆ. ದೀಸ್ ಪ್ರೋಟಾನ್ಸ್ ಆರ್ ಆಲ್ಸೋ ರಿಮೂವ್ಡ್ ಫ್ರಮ್ ದ ಸ್ಟ್ರೋಮಾ. ಓಕೆ. ಸೊ ಮೂರು ಕೇಸ್ಗಳನ್ನ ನಾವು ಹೇಳಬೇಕಾದ್ರೆ ಇಲ್ಲಿ ಬೇಸಿಕಲಿ ಇದನ್ನು ಒಂದು ಸ್ವಲ್ಪ ಡೀಟೇಲ್ ನೋಡಾದ್ಮೇಲೆ ನಾವು ಮೂರು ಕೇಸ್ಗಳನ್ನ ನೋಡೋಣ, ಮೂರು ಸ್ಟೆಪ್ಗಳನ್ನ. ಹೆನ್ಸ್ ವಿತ್ ಇನ್ ದ ಕ್ಲೋರೋಪ್ಲಾಸ್ಟ್ ಪ್ರೋಟಾನ್ಸ್ ಇನ್ ದ ಸ್ಟ್ರೋಮಾ ಆರ್ ಡಿಕ್ರೀಸ್ಡ್ ಎಸೆನ್ಷಿಯಲಿ. ಓಕೆ. ಬಟ್ ಇನ್ ಲುಮೆನ್ ದೇರ್ ಈಸ್ ಅನ್ ಅಕ್ಯುಮುಲೇಷನ್ ಆಫ್ ಪ್ರೋಟೀನ್. ಸೊ ಮೂರು ಸ್ಟೆಪ್ಗಳು ನಮ್ಗೆ ಏನೇನು ಗೊತ್ತಾಗ್ತಾ ಇದೆ, ಫಸ್ಟ್ ಸ್ಟೆಪ್ ಅಲ್ಲಿ ಫೋಟೋಲಿಸಿಸ್ ಆಫ್ ವಾಟರ್ ನಡೀತು. ಆ ನಡೀತಿರೋದು ಲುಮೆನ್ನ ಪೋರ್ಷನ್ ಅಲ್ಲಿ, ಲುಮೆನ್ ನಲ್ಲಿ ನಡೀತಿರೋದ್ರಿಂದ ಅಲ್ಲಿ ಪ್ರೋಟಾನ್ಗಳು ಅಕ್ಯುಮುಲೇಟ್ ಆಗ್ತಾ ಇದೆ, H+ಗಳು ಪ್ರೊಡ್ಯೂಸ್ ಆಗ್ತಾ ಇದೆ, ವಾಟರ್ ಸ್ಪಿಟ್ ಆಗಿ H+ ಬರ್ತಾ ಇದೆ ಲುಮೆನ್ ನಲ್ಲಿ. ಮತ್ತೆ ಸ್ಟ್ರೋಮಾದಲ್ಲೂ ಅಷ್ಟೇನೆ ಒಂದು ಹೆಚ್ ಕ್ಯಾರಿಯರ್ ಏನ್ ಮಾಡುತ್ತೆ, ಸ್ಟ್ರೋಮಾದಿಂದ ಎಲೆಕ್ಟ್ರಾನ್ ನ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಸ್ಟ್ರೋಮಾದಲ್ಲಿರುವಂತಹ H+ ಅನ್ನ ತಗೊಂಡ್ಬಂದ್ಬಿಟ್ಟು ಲುಮೆನ್ ಕಳಿಸ್ಕೊಡುತ್ತೆ. ಓಕೆ. ಮತ್ತೆ ನಾವು ನೋಡ್ಬೇಕಂತ ಹೇಳಿದ್ರೆ ಸ್ಟ್ರೋಮಾದಲ್ಲಿರುವಂತ ಇನ್ನು ಪ್ರೋಟಾನ್ಗಳನ್ನ ಏನ್ ಮಾಡ್ತಾ ಇದೆ, NADP ರಿಡಕ್ಟೇಸ್ ಎನ್ಸೈಮ್ಗಳು ಏನ್ ಮಾಡ್ತಾ ಇದೆ, ಫೋಟೋ ಸಿಸ್ಟಮ್ ಇಂದ ಬಂದಿದ್ದ ಎಲೆಕ್ಟ್ರಾನ್ ನ ಜೊತೆಗೇನೆ ಈ ಸ್ಟ್ರೋಮಾದಲ್ಲಿರೋ ಪ್ರೋಟಾನ್ ಅನ್ನು ಸೇರಿಸ್ಕೊಂಡು NADP+ ಟು NADPH ಅನ್ನ ತಯಾರು ಮಾಡ್ತಾ ಇದೆ. ಸೊ ಲುಮೆನ್ ನಲ್ಲಿ ಇವಾಗ ಗೊತ್ತಾಯ್ತಲ್ವಾ ಯಾಕೆ ಜಾಸ್ತಿ ಇರುತ್ತೆ, ಸ್ಟ್ರೋಮಾದಲ್ಲಿ ಯಾಕೆ ಕಡಿಮೆ ಇರುತ್ತೆ H+ ಅಥವಾ ಪ್ರೋಟಾನ್ ಅಂತ ಹೇಳ್ಕೊಂಡು. ಓಕೆ. ಸೊ ಇದು ಏನ್ ಮಾಡುತ್ತೆ, ಈ ರೀತಿ ಆದಾಗ ಏನಾಗುತ್ತೆ, ದಿಸ್ ಕ್ರಿಯೇಟ್ಸ್ ಅ ಪ್ರೋಟಾನ್ ಗ್ರೇಡಿಯಂಟ್ ಅಕ್ರಾಸ್ ದ ಥೈಲಕಾಯ್ಡ್ ಮೆಂಬ್ರೇನ್ ಅಂಡ್ ಡಿಕ್ರೀಸ್ ದ pH ಇನ್ ದ ಲುಮೆನ್. ಓಕೆನಾ. ಸೊ ಇದೇನ್ ಮಾಡುತ್ತೆ, H+ಗಳು ಲುಮೆನ್ ಅಲ್ಲಿ ಜಾಸ್ತಿ ಆಯಿತು, ಸ್ಟ್ರೋಮಾದಲ್ಲಿ ಕಡಿಮೆ ಇದೆ, ಒಂದು ಪ್ರೋಟಾನ್ ಗ್ರೇಡಿಯಂಟ್ ಫಾರ್ಮೇಷನ್ ಆಗಿದೆ ಅಕ್ರಾಸ್ ದ ಮೆಂಬ್ರೇನ್ ಅಲ್ವಾ. ಅಕ್ರಾಸ್ ದ ಥೈಲಕಾಯ್ಡ್ ಮೆಂಬ್ರೇನ್ ಅಲ್ಲಿ ಲುಮೆನ್ ಅಲ್ಲಿ ಜಾಸ್ತಿ ಇದೆ, ಪ್ರೋಟಾನ್ಸ್ಗಳು ಸ್ಟ್ರೋಮಾದಲ್ಲಿ ಕಡಿಮೆ ಇದೆ, ಒಂದು ಪ್ರೋಟಾನ್ ಗ್ರೇಡಿಯಂಟ್ ಫಾರ್ಮೇಷನ್ ಆಗಿದೆ. ಈ ಬ್ರೇಕ್ ಡೌನ್ ಆಫ್ ಪ್ರೋಟಾನ್ ಗ್ರೇಡಿಯಂಟ್ ಲೀಡ್ಸ್ ಟು ದ ಸಿಂಥಸಿಸ್ ಆಫ್ ATP ಬೈ ATP ಸಿಂಥೇಸ್ ಎನ್ಸೈಮ್. ಓಕೆನಾ. ಸೊ ATP ಸಿಂಥೇಸ್ ಎನ್ಸೈಮ್ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇದನ್ನ ಬೇಸಿಕಲಿ ಇಲ್ಲಿ ನಮ್ಗೆ ಒಳಗಡೆ ಲುಮೆನ್ ಒಳಗಡೆ ಇರುವಂತಹ ಪ್ರೋಟಾನ್ಗಳು ಸ್ಟ್ರೋಮಾಗೆ ಬರ್ತಾ ಇದೆ. ಆ ಪ್ರೋಟಾನ್ ಗ್ರೇಡಿಯಂಟ್ ಅನ್ನ ಬ್ರೇಕ್ ಡೌನ್ ಮಾಡ್ಕೊಂಡು ಸ್ಟ್ರೋಮಾಗೆ ಬರಬೇಕಾದ್ರೆ ATP ನಮಗೆ ಸಿಂಥೆಸಿಸ್ ಆಗುವಂಥದ್ದು ವಿತ್ ದ ಹೆಲ್ಪ್ ಆಫ್ ATP ಸಿಂಥೇಸ್. ಓಕೆನಾ. ಸರಿ. ಸೊ ದ ಗ್ರೇಡಿಯಂಟ್ ಈಸ್ broken down due to the movement of protons across the membrane to the stroma through the transmembrane channel of CF0 of ATP synthase. ಓಕೆನಾ. ಸೊ ATP synthase ಅನ್ನ ನಾವು ATP synthase ಅಲ್ಲಿ ನಾವು ಬೇಸಿಕಲಿ ಈ CF0 ಪೋರ್ಷನ್ ಅನ್ನ ನಾವು ಟ್ರಾನ್ಸ್ಮೆಂಬ್ರೇನ್ ಅಂತ ಕರಿಬಹುದು. ಓಕೆನಾ. ಸೊ ಟ್ರಾನ್ಸ್ಮೆಂಬ್ರೇನ್ ಅಂತ ಹೇಳಿದ್ರೆ ಒಳಗಡೆ ಪೋರ್ಷನ್ ಮತ್ತೆ ಹೊರಗಡೆ ಪೋರ್ಷನ್ಗೂ ಒಂದು ರೀತಿ ಕನೆಕ್ಟ್ ಆಗಿರುತ್ತೆ, ಮೆಂಬ್ರೇನ್ ಮುಖಾಂತರ ಹೋಗಿರುತ್ತೆ, ಹೊರಗಡೆಯಿಂದನೂ ಕಾಣುತ್ತೆ ಒಳಗಡೆಯಿಂದನೂ ಕಾಣುತ್ತೆ ನಮ್ಗೆ ಅಲ್ವಾ. ಸೊ ಈ ಕೇಸ್ ಅನ್ನುವಂಥದ್ದು. ಸೊ ಇಲ್ಲಿ ನಮಗೆ ATP ಸಿಂಥೇಸ್ ಅಲ್ಲಿ ಎರಡು ನಮಗೆ ಕಾಂಪ್ಲೆಕ್ಸ್ ಅಲ್ಲಿ ಎರಡು ಇದು ಬಂತು ನಮಗೆ. ಓಕೆ. ಒಂದು ಸೆಕೆಂಡ್ ಇದನ್ನು ನೋಡ್ಬಿಡೋಣ, ನೋಡಾದ್ಮೇಲೆ ಮತ್ತೆ ಡಯಾಗ್ರಾಮ್ ಹೋಗೋಣ. ಓಕೆನಾ. ಸೊ ದ ATP ಸಿಂಥೇಸ್ ಎನ್ಸೈಮ್ ಕನ್ಸಿಸ್ಟ್ ಆಫ್ 2 parts ಎಸೆನ್ಷಿಯಲಿ. ಸೊ ಅದರಲ್ಲಿ CF0 ದ ಫಂಕ್ಷನ್ ಏನಿರುತ್ತೆ, ಇಟ್ ಈಸ್ ಎಂಬೆಡೆಡ್ ಇನ್ ದ ಥೈಲಕಾಯ್ಡ್ ಮೆಂಬ್ರೇನ್ ಅಲ್ಲಿ ಅದು ಎಂಬೆಡ್ ಆಗಿದೆ ಅಲ್ವಾ. ಸೊ CF0 ನ ನಾವು ನೋಡೋದಾದ್ರೆ ಸೊ ಥೈಲಕಾಯ್ಡ್ ನ ಮೆಂಬ್ರೇನ್ ಅಲ್ಲಿ ಎಂಬೆಡ್ ಆಗಿದೆ ಅಲ್ವಾ, ಥೈಲಕಾಯ್ಡ್ ನ ಮೆಂಬ್ರೇನ್ ಅಲ್ಲಿ ಇದು ಎಂಬೆಡ್ ಆಗಿರುವಂತದ್ದು.
CF0 ಅನ್ನುವಂಥದ್ದು. ಓಕೆ, ಇದರ ಕೆಲಸ ಏನು? ಎಸೆನ್ಷಿಯಲಿ ಒಂದು ರೀತಿ ಫೆಸಿಲಿಟೇಟೆಡ್ ಡಿಫ್ಯೂಷನ್ ನಡೆಸುತ್ತೆ. ಏನು? ಪ್ರೋಟಾನ್ ಅನ್ನ H+ ಅನ್ನ. ಓಕೆ, ಸೊ ಇದೇನ್ ಮಾಡುತ್ತೆ? ಫಾರ್ಮ್ಸ್ ಅ ಟ್ರಾನ್ಸ್ಮೆಂಬ್ರೇನ್ ಚಾನಲ್ ದಟ್ ಕ್ಯಾರೀಸ್ ಔಟ್ ಫೆಸಿಲಿಟೇಟೆಡ್ ಡಿಫ್ಯೂಷನ್ಸ್ ಆಫ್ ಪ್ರೋಟಾನ್ಸ್. ಓಕೆನಾ, ಪ್ರೋಟಾನ್ಸ್ಗಳನ್ನ ಏನ್ ಮಾಡುತ್ತೆ? ಲುಮೆನ್ ಇಂದ ಈ ಕಡೆ ಬರಬೇಕಾದ್ರೆ ಒಂದು ಟ್ರಾನ್ಸ್ ಮೆಂಬ್ರೇನ್ ಚಾನಲ್ ನ ಫಾರ್ಮೇಶನ್ ಮಾಡಿದೆ. ಮೆಂಬ್ರೇನ್ ನ ಮುಖಾಂತರ ಇರುವಂತ ಒಂದು ಚಾನಲ್ ನ ಫಾರ್ಮೇಶನ್ ಮಾಡಿದೆ ಫೆಸಿಲಿಟೇಟೆಡ್ ಡಿಫ್ಯೂಷನ್ ನ ಮುಖಾಂತರ ಪ್ರೋಟಾನ್ಸ್ ಅನ್ನ ಕಳಿಸ್ಕೊಡ್ಲಿಕ್ಕೆ. ಓಕೆ, ಸೊ ಅಕ್ರಾಸ್ ದ ಮೆಂಬ್ರೇನ್ ಡ್ಯೂ ಟು ದ ಸ್ಟ್ರೋಮಾಗೆ ಕಳಿಸ್ಕೊಡ್ಲಿಕ್ಕೋಸ್ಕರ ಒಂದು ಟ್ರಾನ್ಸ್ ಮೆಂಬ್ರೇನ್ ಚಾನಲ್ ಅನ್ನ ಮಾಡಿದೆ ಫೆಸಿಲಿಟೇಟೆಡ್ ಡಿಫ್ಯೂಷನ್ ಗಾಗಿ. ಸೊ ಇಟ್ ರಿಸಲ್ಟ್ಸ್ ಬ್ರೇಕ್ ಡೌನ್ ಆಫ್ ದ ಪ್ರೋಟಾನ್ ಗ್ರೇಡಿಯಂಟ್. ಮತ್ತೆ ಪ್ರೋಟೀನ್ ಅಂತ ಹೇಳ್ತಾ ಇದ್ದೀನಿ. ಸೊ ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಬ್ರೇಕ್ ಡೌನ್ ಆಫ್ ಪ್ರೋಟಾನ್ ಗ್ರೇಡಿಯಂಟ್ ಅನ್ನ ಕಾಸ್ ಮಾಡುತ್ತೆ. ಓಕೆ, ಸೊ ಹೈ ಇರುವಂತ ಲುಮೆನ್ ಅಲ್ಲಿ ಇರುವಂತಹ ಹೈ ಪ್ರೋಟಾನ್ಗಳನ್ನ ಸ್ಟ್ರೋಮ್ ಆಗಿ ಕಳಿಸ್ಕೊಡ್ತಾ ಇದೆ ಅಂತ ಹೇಳ್ಕೊಂಡು. ಓಕೆ, ಸರಿ. ಸೊ ಈ ರೀತಿ ಪ್ರೋಟಾನ್ಗಳು CF0 ಮುಖಾಂತರ ಹೋಗ್ತಾ ಇದೆ. ಹೋಗ್ಬೇಕಾದ್ರೆ CF1 ಗೆ ಬಂದಾಗ CF1 ಅಂತದ್ದು ಪ್ರೊಟ್ರೂಡ್ಸ್ ಆನ್ ದ ಔಟರ್ ಸರ್ಫೇಸ್ ಆಫ್ ದ ಥೈಲಾಕಾಯ್ಡ್ ಮೆಂಬ್ರೇನ್. ಓಕೆನಾ, CF1 ಅನ್ನ ನಾವು ನೋಡೋದಾದ್ರೆ CF1 ಎಲ್ಲಿದೆ? CF1 ಅನ್ನೋದು ಇಲ್ಲಿದೆ. ಇದು ಪ್ರೊಟ್ರೂಡ್ ಆಗಿದೆ, ಔಟರ್ ಸೈಡ್ ಆಫ್ ದ ಮೆಂಬ್ರೇನ್ ಅಲ್ಲಿ ಪ್ರೊಟ್ರೂಡ್ ಆಗಿದೆ. ಓಕೆ, ಸೊ ಈ ಕೇಸಲ್ಲಿ ಬಂದಾಗ ಏನಾಗುತ್ತೆ? ಈ ಪ್ರೋಟಾನ್ಗಳು ಮೂವ್ಮೆಂಟ್ ಆಗ್ತಾ ಇದೆ, ಆ ಎನರ್ಜಿ ಕಾಸ್ ಆಗಿದೆ. ಎನರ್ಜಿ ಡ್ಯೂ ಟು ದ ಬ್ರೇಕ್ ಡೌನ್ ಆಫ್ ದ ಗ್ರೇಡಿಯಂಟ್ ಬ್ರೇಕ್ ಡೌನ್ ಆದಾಗ ಎನರ್ಜಿಯಿಂದ ಈ ಕಾನ್ಫರ್ಮೇಷನಲ್ ಚೇಂಜ್ ಆಗುತ್ತೆ CF1 ಪಾರ್ಟಿಕಲ್ ಅಲ್ಲಿ. ಓಕೆ, ಸೊ ಅದರಲ್ಲಿ ಒಂದು ಸ್ವಲ್ಪ ಚೇಂಜಸ್ ನಡೆದು ಈ ಚೇಂಜಸ್ಗಳಿಂದ ಏನ್ ಮಾಡುತ್ತೆ? ಅದು ಮೇಕ್ಸ್ ದ ಎನ್ಸೈಮ್ಸ್ ಟು ಸಿಂಥಸೈಸ್ ATP ಮಾಲಿಕ್ಯೂಲ್. ಓಕೆನಾ, ಸರಿ. ಸೊ CF1 ಏನ್ ಮಾಡ್ತಾ ಇದೆ? ಪ್ರೊಟ್ರೂಡ್ಸ್ ಟು ದ ಔಟರ್ ಸರ್ಫೇಸ್ ಆಫ್ ದ ಮೆಂಬ್ರೇನ್ ಇರುತ್ತೆ. CF0 ಮುಖಾಂತರ CF1 ಇಂದ ಹೋಗ್ತಾ ಇರಬೇಕಾದ್ರೆ ಆ ಎನರ್ಜಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಕಾನ್ಫರ್ಮೇಷನಲ್ ಚೇಂಜ್ ಅನ್ನ ಕಾಸ್ ಮಾಡುತ್ತೆ. ಪ್ರೋಟಾನ್ ಮೂವ್ ಆಗ್ಬೇಕಾದ್ರೆ ಆ ಎನರ್ಜಿಯಿಂದ ಒಂದು ಕಾನ್ಫರ್ಮೇಷನಲ್ ಚೇಂಜ್ ಆಗ್ಬಿಟ್ಟು ATP ಸಿಂಥಸಿಸ್ಗೆ ಕಾರಣ ಆಗುತ್ತೆ. ಓಕೆ, ದೆನ್ ಇನ್ನು ನಾವು ಕೆಮಿ ಆಸ್ಮೋಸಿಸ್ ನ ಬೇಸಿಕಲಿ ನಾವು ಒಂದು ಸ್ವಲ್ಪ ರಿವೈಸ್ ಮಾಡ್ತಾ ಹೋಗೋಣ. ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಏನೇನು ಬರುತ್ತೆ, ಇದ್ರ ಸಮ್ಮರಿ ಏನ್ ಬರುತ್ತೆ ಅಂತ ಹೇಳ್ಕೊಂಡು. ಕೆಮಿ ಆಸ್ಮೋಸಿಸ್ ರಿಕ್ವೈರ್ಸ್ ಅ ಮೆಂಬ್ರೇನ್. ಒಂದು ಮೆಂಬ್ರೇನ್ ಇದೆ ಅಲ್ಲಿ, ಥೈಲಾಕಾಯ್ಡ್ ಮೆಂಬ್ರೇನ್ಗಳು, ಪ್ರೋಟಾನ್ ಪಂಪ್ ಇದೆ, ಪ್ರೋಟಾನ್ ಗ್ರೇಡಿಯಂಟ್ ಇದೆ, ಅಂಡ್ ATP ಸಿಂಥೇಸ್ ಇದೆ. ಓಕೆನಾ, ಸರಿ. ಇದೆಲ್ಲ ಕಾಂಪೋನೆಂಟ್ಸ್ಗಳು ಇರಬೇಕು ಕೆಮಿ ಆಸ್ಮೋಸಿಸ್ ಅಲ್ಲಿ. ಎನರ್ಜಿ ಇಸ್ ಯೂಸ್ ಟು ಪಂಪ್ ಪ್ರೋಟಾನ್ಸ್ ಅಕ್ರಾಸ್ ದ ಮೆಂಬ್ರೇನ್ ಟು ಕ್ರಿಯೇಟ್ ಅ ಗ್ರೇಡಿಯಂಟ್ ಆರ್ ಅ ಹೈ ಕಾನ್ಸಂಟ್ರೇಷನ್ ಆಫ್ ಪ್ರೋಟಾನ್ಸ್ ವಿತ್ ಇನ್ ದ ಥೈಲಾಕಾಯ್ಡ್ ಲುಮೆನ್. ಓಕೆನಾ, ಸೊ ಬೇಸಿಕ್ಲಿ ಏನ್ ನಡೀತಾ ಇದೆ? ಥೈಲಾಕಾಯ್ಡ್ ಲುಮೆನ್ ನಲ್ಲಿ ಪ್ರೋಟಾನ್ ನ ಅಕ್ಯುಮುಲೇಷನ್ ನಡೀತಾ ಇದೆ. ಓಕೆನಾ, ಸೊ ಅಕ್ಯುಮುಲೇಟ್ ಆದಂತ ಪ್ರೋಟೀನ್ಗಳನ್ನ ಎಸೆನ್ಷಿಯಲಿ ಸ್ಟ್ರೋಮಾಗೆ ಕಳಿಸ್ಕೊಟ್ಟಾಗ ನಮಗೆ ATP ಸಿಂಥೇಸ್ ಆಗೋದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿದೀವಿ. ATP ಸಿಂಥೇಸ್ ಆಸ್ ಅ ಚಾನಲ್, ಅದಕ್ಕೊಂದು ಚಾನಲ್ ಇದೆ. ಈ ಲುಮೆನ್ ಟು ಸ್ಟ್ರೋಮನ್ನ ಕಳಿಸ್ಕೊಡ್ಬೇಕಾದ್ರೆ ಅಲ್ಲಿ ATP ಸಿಂಥೇಸ್ಗೆ ಇರುವಂತ ಚಾನಲ್ ಹೆಲ್ಪ್ ಆಗುತ್ತೆ. ದಟ್ ಅಲೋಸ್ ಡಿಫ್ಯೂಷನ್ ಆಫ್ ಪ್ರೋಟೀನ್ ಬ್ಯಾಕ್ ಅಕ್ರಾಸ್ ದ ಮೆಂಬ್ರೇನ್. ಓಕೆನಾ, ಸೊ ಆ ಪ್ರೋಟಾನ್ಗಳನ್ನ ಮತ್ತೆ ಪ್ರೋಟೀನ್ ಅಂತೀನಿ, ಆ ಪ್ರೋಟಾನ್ಗಳನ್ನ ಲುಮೆನ್ ಇಂದ ಸ್ಟ್ರೋಮಾಗಳಿಗೆ ಕಳಿಸ್ಕೊಡ್ಲಿಕ್ಕೆ ATP ಸಿಂಥೇಸ್ಗೆ ಒಂದು ಚಾನಲ್ ಇರುತ್ತೆ. ಓಕೆ, has a channel. This releases enough energy to activate ATP synthase enzyme that catalyzes the formation of ATP. Okay, so ಈ ರೀತಿ ಲುಮೆನ್ ನಲ್ಲಿ ಪ್ರೋಟಾನ್ಗಳು ಅಕ್ಯುಮುಲೇಟ್ ಆಗಿ ಜಾಸ್ತಿ ಆಗಿ ಆ ಲುಮೆನ್ ಇಂದ ಸ್ಟ್ರೋಮಾಗೆ ಬರೋದಕ್ಕೋಸ್ಕರ ATP ಸಿಂಥೇಸ್ ಒಂದು ಚಾನಲ್ ಅನ್ನ ರೆಡಿ ಮಾಡಿದೆ. ಆ ಚಾನಲ್ ನ ಮುಖಾಂತರ ಪ್ರೋಟಾನ್ಸ್ಗಳು ಬರಬೇಕಾದ್ರೆ ಎನರ್ಜಿ ಬರುತ್ತೆ. ಆ ಎನರ್ಜಿಯಿಂದ ಏನಾಗುತ್ತೆ? ನಮ್ಮ ATP ಸಿಂಥೇಸ್ ಎನ್ಸೈಮು ಆಕ್ಟಿವೇಟ್ ಆಗಿ ATP ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ, ಸಿಂಥೇಸ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಓಕೆ, along with the NADPH produced by the movement of electrons, the ATP will be used immediately in the biosynthetic action taking place in the stroma. ಓಕೆನಾ, ಬಯೋಸಿಂಥೆಟಿಕ್ ಆಕ್ಷನ್ಗಳಿಗೆ ATP ಮತ್ತೆ NADPH ಪ್ರೊಡ್ಯೂಸ್ ಆಗಿತ್ತಲ್ಲ, ಇವೆಲ್ಲ ಇಮಿಡಿಯೇಟ್ಲಿ ಯೂಸ್ ಆಗುತ್ತೆ ಅಂತ ಹೇಳ್ಕೊಂಡು. ಏನ ಬಯೋಸಿಂಥೆಟಿಕ್ ಆಕ್ಷನ್ಗಳು? ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಫಿಕ್ಸಿಂಗ್ CO2 ಅಂಡ್ ಸಿಂಥಸಿಸ್ ಆಫ್ ಶುಗರ್ಸ್ಗಳು. ಓಕೆ, ಸೊ ಈ ರೀತಿ ಶುಗರ್ಸ್ಗಳಾಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ನ ಫಿಕ್ಸ್ ಮಾಡಿಕೊಂಡು ಶುಗರ್ಸ್ ಅನ್ನೆಲ್ಲ ಸಿಂಥಸಿಸ್ ಮಾಡಲಿಕ್ಕೆ ಬೇಕಾದಂತ ಎನರ್ಜಿಗಳನ್ನ ಪ್ರೊಡ್ಯೂಸ್ ಮಾಡುವಂತ ಮಾಲಿಕ್ಯೂಲ್ಸ್ಗಳಾಗಿ ATP ಮತ್ತೆ NADPH ಅನ್ನುವಂಥದ್ದು ಕೆಲಸ ಮಾಡುತ್ತೆ. ಓಕೆನಾ, ಸೊ ಹಾಗಿದ್ರೆ ನಮ್ಮ ಇವತ್ತಿನ ಟಾಪಿಕ್ ಆದಂತ ಕೆಮಿ ಆಸ್ಮೋಟಿಕ್ ಹೈಪೋಥಿಸಿಸ್ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಇದೇ ರೀತಿಯಾದಂತಹ ನೀಟ್ ರಿಲೇಟೆಡ್ ಟಾಪಿಕ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನಾವು ಪಾಠ ಮಾಡಿದಂತ ಸ್ಲೈಡ್ಸ್ಗಳು ನಿಮ್ಗೆ ಬೇಕು ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಕಾಮೆಂಟ್ ಸೆಕ್ಷನ್ ಲಿಂಕ್ ಇರುತ್ತೆ ನಮ್ಮ ಕಮ್ಯುನಿಟಿ ಚಾನಲ್ಗೆ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ಕಮ್ಯುನಿಟಿ ಚಾನಲ್ಗೆ ಹೋಗಿ ಅಲ್ಲಿಂದ ನಮ್ಮ ಸ್ಲೈಡ್ಸ್ಗಳನ್ನ ನೀವು ಆಕ್ಸೆಸ್ ಮಾಡ್ಕೊಬಹುದು. ಓಕೆನಾ, ಸೊ ಥ್ಯಾಂಕ್ ಯು.